ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ 19ನೇ ತಾರೀಕು. ಸಾಮಾನ್ಯವಾಗಿ ಆ ದಿನ ಶುರುವಾದಾಗ ಎಲ್ರಿಗೂ ಈ ದಿನ ಹೇಗಿರುತ್ತೆ, ನಿಮಗೆ ಯಾರಿಗೆಲ್ಲ ಶುಭ ಆಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ, ಮತ್ತು ನಾವೆಲ್ಲ ಮುಂಜಾಗ್ರತೆ ಕ್ರಮ ಏನೆಲ್ಲ ತಗೋಬೇಕು ಅನ್ನೋದು ಕಾತರ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನಾಂಕದ ವಿಶೇಷತೆ ಬಗ್ಗೆ ಮತ್ತು ಯಾರಿಗೆಲ್ಲ ಇವತ್ತಿನ ದಿನ ಶುಭ ಆಗುತ್ತೆ, ಕೆಡ್ಕಾಗುತ್ತೆ, ಅವ್ರೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಂಪಲ್ ರೆಮಿಡಿಗಳನ್ನು ತಿಳಿಸ್ಕೊಡೋ ಜೊತೆಗೆ ಇವತ್ತು ಮಕರ ರಾಶಿ ಇದೆ. ಹಾಗಾಗಿ ಮಕರ ರಾಶಿಗೆ ಈಗ ಸಮಯ ಹೇಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮಕರ ರಾಶಿ ಒಂದು ರೀತಿ ಮಕರ ರಾಶಿ ಅಂತ ಕೇಳಿದ್ರೆ ಏನಾಗಿರುತ್ತೆ, ಮೋಸ್ಟ್ ಆಫ್ ನೆಗೆಟಿವೇ ಇರುತ್ತೆ ವರ್ಷ ಪೂರ್ತಿ. ಸೊ ಸ್ವಲ್ಪ ಪಾಸಿಟಿವ್ ಇದೆ ಅಂತ ಹೇಳಿದ್ರಿ. ಇವತ್ತು ಮಕರ ರಾಶಿ ಇದೆ, ದಿನ ಹೇಗಿದೆ ಅಂತ ಹೇಳ್ತಾ ಹೋಗೋದಾದ್ರೆ ಸ್ವಲ್ಪ ಪಾಸಿಟಿವ್ ಅಲ್ಲ ಮಕರ ರಾಶಿ ಅಂತ ಬಂದಾಗ ನೋಡಿ, ಯಾಕಂದರೆ ಎಲ್ಲ ಗ್ರಹಗಳು ಮಕರ ರಾಶಿಗೆ ಎಂಟರ್ ಆಗಿದೆ ಸತತ. ಯಾಕಂದರೆ ಇವತ್ತು 19ನೇ ತಾರೀಕಾಗಿರುತ್ತೆ, ಇವತ್ತು ಮಕರ ರಾಶಿನೇ ಆಗಿರುತ್ತೆ. ಹಾಗಾಗಿ ನೋಡಿ, ಮಕರ ರಾಶಿಗೆ ಈ 2.5 ದಿನ, ಅದರಲ್ಲೂ 3 ದಿನ ಸಿಕ್ಕಾಪಟ್ಟೆ ಯೋಗ ಅಂದರೆ ಅಂತಿಂತ ಯೋಗ ಅಲ್ಲ. ಯಾಕಂದರೆ ಚಂದ್ರ, ಬುಧ, ಶುಕ್ರ, ಅದೇ ರೀತಿ ಕುಜ, ಸೂರ್ಯ, ಈ 5 ಗ್ರಹಗಳು ಒಟ್ಟಿಗೆ ಮಕರ ರಾಶಿಯಲ್ಲಿ ಸೇರಿದ್ದಾವೆ. ಈ 5 ಗ್ರಹಗಳು ಒಟ್ಟಿಗೆ ಮಕರ ರಾಶಿಯಲ್ಲಿರೋದು ಯೋಗ ಅಂದರೆ ಒಂಥರ ಈ ಅದೃಷ್ಟ ರಾಜಯೋಗ ಅಂತ ನಾವು ಏನು ಹೇಳ್ತೀವಿ, ಅದೆಲ್ಲವೂ ಕೂಡ ಈ ಮಕರ ರಾಶಿಯವರಿಗೆ ಈ 2.5 ದಿನ ಸಿಕ್ಕಾಪಟ್ಟೆ ಎಂಥ ಕೆಲಸ ಮಾಡಿದ್ರು ಮಕರ ರಾಶಿಯವ್ರಿಗೆ ಒಂಥರ ಆ ಕೆಲಸಕ್ಕೆ, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸರಿ, ಏನೇ ಮಾಡಿದ್ರು ಸರಿ, ತುಂಬ ಯೋಗದಲ್ಲಿರ್ತಾರೆ. ಆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಇದು ತುಂಬ ಉತ್ತಮವಾದ ಒಂದು ದಿನ ಆಗಿರುತ್ತೆ. ಇವತ್ತಿಂದ 2.5 ದಿನ ಚಂದ್ರ ಅಲ್ಲೇ ಇರ್ತಾರೆ. ಅದೇ ರೀತಿ ನೋಡಿ, ಈ ಒಂದು ಟೈಮು ಮಕರ ರಾಶಿಗೆ ಹೀಗೆ 45 ದಿನ ಇದೇ ರೀತಿ ಇರುತ್ತೆ. 45 ದಿನ ಸಿಕ್ಕಾಪಟ್ಟೆ ಪಾಸಿಟಿವ್ ಇರುತ್ತೆ. 45 ದಿನವೂ ಮಕರ ರಾಶಿಯವರಿಗೆ ರಾಜಯೋಗ, ಮುಟ್ಟಿದ್ದೆಲ್ಲ ಚಿನ್ನ ಮಕರ ರಾಶಿಯವರಿಗೆ. ಅದರಲ್ಲೂ ಈ 45 ದಿನದಲ್ಲಿ ನೋಡಿ, ಮಕ್ಕಳು ಏನಾದರೂ ಮಕರ ರಾಶಿಯವ್ರಿಗೆ ಈ 2 ದಿನದಲ್ಲಿ ಮಕ್ಕಳೇನಾದರೂ ಹುಟ್ಟಿದ್ರೆ ತುಂಬಾ ಯೋಗದಲ್ಲಿರ್ತಾರೆ. ಈ 45 ದಿನದಲ್ಲಿ, ಸತತ 45 ದಿನದಲ್ಲಿ ಮಕ್ಕಳು ಹುಟ್ಟಿದ್ರೆ ಖಂಡಿತ ತುಂಬಾ ರಾಜಯೋಗ. ಅದರಲ್ಲೂ ಮಕರ ರಾಶಿಯವ್ರ ಮನೇಲಿ ಮಕ್ಕಳು ಹುಟ್ಟಿದ್ರೆ ಸಿಕ್ಕಾಪಟ್ಟೆ ಯೋಗದಲ್ಲಿರ್ತಾರೆ. ನೋಡಿ, ಮಕರ ರಾಶಿ ಅಂತಂದರೆ ಮಕರ ರಾಶಿಯವರು ಈ ಏನು 45 ದಿನ ಸತತ, ಯಾಕಂದರೆ ಈ ಎಲ್ಲ ಗ್ರಹಗಳು ಮಕರ ರಾಶಿಯಲ್ಲಿರೋದ್ರಿಂದ ಮಕರ ರಾಶಿಯವರು ಮನೆಯಲ್ಲಿ ಒಂದು ಚೊಂಬಲ್ಲಿ ನೀರಿಡೋದು, ಮಕರ ರಾಶಿಯವ್ರ ಮನೇಲಿ ಗಂಗೆ ಪೂಜೆ ಮಾಡೋದು, ಈ 45 ದಿನವೂ ಸತತ ಮಾಡ್ಕೊಂಡು ಬನ್ನಿ. ನೀವೇನು ಅಂದ್ಕೊಂಡಿದ್ದೆಲ್ಲ ಪಾಸಿಟಿವ್ ಆಗ್ತಾ ಇರುತ್ತೆ. ಆಮೇಲೆ ಮೊಸಳೆ ಅಂತ ಬಂದಾಗ ಮಕರ ರಾಶಿಗೆ ಮೊಸಳೆ ಅನ್ನೋದು ತುಂಬ ಶ್ರೇಷ್ಠ. ಯಾರೋ ಮನೇಲಿ ಮೊಸಳೆನ ಸಾಕೋಕ್ಕಾಗಲ್ಲ, ಆದರೆ ಈ ಝೂಗಳಲ್ಲಿ ಎಲ್ಲಾದರೂ ಮೊಸಳೆಗಳು ಸಾಕ್ತಾ ಇರುತ್ತಲ್ಲ, ಅಲ್ಲಿ ಹೋಗಿ ಇವಾಗ ದತ್ತು ತಗೊಳ್ಳೋದು, ಇಲ್ಲ ಇಷ್ಟು ದಿನ ಅದಕ್ಕೆ ಊಟ ಹಾಕೋದು, ಅದು ಏನು ತಿನ್ನುತ್ತೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಕೊಡೋದು, ಈ ಥರ ಮಾಡಿ ಖಂಡಿತ ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ, ತುಂಬ ಪಾಸಿಟಿವ್ ಕೂಡ. ಮತ್ತು ಮನೇಲಿ ಮೀನು ಸಾಕಿದ್ರು ತುಂಬ ವೈಬ್ರೇಷನ್ನು, ಹೆವಿ ಲಕ್ಕು. ಮನೇಲಿ ಮಕರ ರಾಶಿಯವರು ಮೀನು ಸಾಕಿ, ಅದರಲ್ಲೂ ಇಷ್ಟು ದಿನ ಏನು ಮಾಡಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಮಕರ ರಾಶಿಯವರು ಮೀನಿಲ್ಲ ಅಂದರೆ ಒಂದು ಸಣ್ಣದೊಂದು ಪಾಟ್ ತಂದು ಅದರಲ್ಲಿ ನೀರಿಟ್ಟು, ಯಾಕಂದರೆ ನೀರು, ಮೀನು, ಮೊಸಳೆ ಇದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ತುಂಬ ಯೋಗ ತಂದುಕೊಡುತ್ತೆ. ಮೀನು ಸಾಕಿದ್ರೆ ಅದು ಎಂಥ ನಿಮ್ಮ ಮನೇಲಿ ಎಂಥ ದರಿದ್ರ ಇದ್ರೂ ಕೂಡ, ಅಂದರೆ ಎಂಥ ನೆಗೆಟಿವ್ ಇದ್ರೂ ಕೂಡ ಅದು ಫ್ಲಶ್ ಔಟ್ ಆಗುತ್ತೆ. ಯಾವ ಒಂದು ನೆಗೆಟಿವ್ ಕೂಡ ಉಳಿಯೋದಿಲ್ಲ.